ಈಗಿಲ್ಲೇನು ಅಕ್ಕ ಮಹಾದೇವಿ ಏನು ಕೊಂಡಾಡ್ತಾಳ ದೇವರನ್ನ. ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಏನು ಸುಂದರ ಮಾತು. ಎಡೆಯಿಲ್ಲದ, ಕಡೆಯಿಲ್ಲದ, ತೆರಹಿಲ್ಲದ, ಕುರುಹಿಲ್ಲದ, ಭವವಿಲ್ಲ, ಭಯವಿಲ್ಲ, ನಿರ್ಭಯ, ಕುಲಸೀಮೆ ಇಲ್ಲದ ನಿಸ್ಸೀಮ ನನ್ನ ಚನ್ನ ಮಲ್ಲಿಕಾರ್ಜುನ ದೇವ. ಕೊಂಡಾಡೋ ರೀತಿ ಹೇಳಿ. ಆಕೆ ಅಂತಾಳು ಎಲ್ಲಿಲ್ಲ, ಎಲ್ಲಿಲ್ಲ, ಸೀಮಾನೇ ಇಲ್ಲ, ನಿಸ್ಸೀಮ. ಭವ ಇಲ್ಲ, ಭಯ ಇಲ್ಲ, ನಿರ್ಭಯ, ಎಡೆಯಿಲ್ಲ, ಕಡೆಯಿಲ್ಲ, ತೆರಹಿಲ್ಲ, ಕುರುಹಿಲ್ಲ, ಏನೂ ಇಲ್ಲ. ಇದೇನದ ಎಲ್ಲ ಅದೇ. ಆಕೆ ವರ್ಣನಾ ಹೇಳಿ ಹಿಂಗ ವರ್ಣಿಸ್ತ. ಬಸವಣ್ಣ ಅಂತೂ ಹೆಂಗ ವರ್ಣ ಮಾಡಿದಾರ, ಏನು ಮಸ್ತಾಗಿ. ನೀನು ಒಲಿದರೆ ಕೊರಡ ಕೊನರ್ತದೆ, ಬರಡ ಹಯನಾಗ್ತದೆ ಅಂದಿಲ್ಲ. ವಿಷ ಅಮೃತವಾಗ್ತದೆ. ಕೂಡಲ ಸಂಗಮ ದೇವ ಏನಾಗೋದಿಲ್ಲ ನಿನ್ನ ಒಲುಮೆಯಿಂದ. ಅಂದ್ರೆ ಇವೇನು ಚಿಗುರ್ತಾವ, ಇದೆಲ್ಲ ದೇವನ ಮಹಾತ್ಮ್ಯ. ನೀನು ಒಲದರ ಕೊರಡ ಕೊನರ್ತದ, ವಿಷ ಅಮೃತ ಆಗ್ತದ, ಬರಡ ಹಯನ ಆಗ್ತದ. ಎಷ್ಟು ಚಲೋ ಹೇಳ್ಯಾರ. ಒಂದು ಕಟ್ಟಿಗೆ ಚೂರ ಬೆಳೆದ ಗಿಡ ಆಗ್ತದ. ಅಲ್ಲೇನಿರ್ತದ ಹೇಳಿ? ಒಂದಿಷ್ಟು ಮುರ್ಕೊಂಡು ಬಂದು ಹಿಂಗೆ ಹಾಕಿರ್ತೇವಿ, ಅದ್ರಾಗೇನು ಬೇರಿಲ್ಲ, ಎಲೆ ಇಲ್ಲ, ಏನಿಲ್ಲ, ಸುಮ್ಮನೆ ಹಿಂಗೆ ಊರ್ತೇವಿ. ಅದು ಹಂಗೆ ಬೇರೆ ಬಿಡಕ್ಕೆ ಶುರುವಾಗ್ತದೆ. ಅದಕ್ಕೆ ಹೆಂಗೆ ಗೊತ್ತಾ ಹೇಳಿ? ಬೇರೆ ಕೆಳಗೆ ಕಳಿಸ್ಬೇಕು, ಮ್ಯಾಲ ಚಿಗುರು ಹೊಡಿಬೇಕು. ಹೆಂಗೆ ಗೊತ್ತಾಗ್ತದೆ? ಹಂಗೆ ಮ್ಯಾಲ ಬರ್ತದ, ಬೆಳೀತದ, ವೃಕ್ಷವಾಗ್ತದ. ನೀನು ಒಲಿದರೆ ಕೊರಡ ಕೊನರ್ತದ. ಅಲ್ಲೇನು ಇವೆಲ್ಲ ಕೊರಡೆ ಕೊನರ್ತದ. ಹೀಗಿಷ್ಟೆಲ್ಲ ಬೆಳೆದು ನಿಲ್ತದ. ದೇವನೇ ಇದು ನಿನ್ನ ಮಹಾತ್ಮ್ಯ ಅಂದ ಬಸವಣ್ಣ. ಎಷ್ಟು ಚೆನ್ನಾಗಿ ಹೇಳಿ. ಬರಡ ಹಯನ ಆಗ್ತದೆ, ಅದು ಚಲೋ ಇಲ್ಲ. ಬರಡ ಆಕಳ ಸಣ್ಣದದ, ಇನ್ನ ಕರ ಅದ, ಅದ್ರಾಗ ಏನದ? ಏನೂ ಇಲ್ಲ. ಹಂಗ ಸ್ವಲ್ಪ ಬೆಳೀತದ. ತಿಂಗಳುಗಳ ಹೋಗ್ತಾವ, ವರ್ಷ 4 ವರ್ಷ ಹೋಗ್ತಾವ, ಹಾಲು ಚಿಮ್ಮಕ್ಕೆ ಶುರುವಾಗ್ತದ. ಹಯನ ಹೌದು. ಇದನ್ನು ನೋಡಿದರೆ ಇಲ್ಲಿ ಭಗವಂತನ ಮಹಾತ್ಮ್ಯ ಕಾಣ್ತೇನೆ ಅಂದ. ವಿಷಾಮೃತ. ಯಾವುದಿಂದ ವಿಷ ಅಂತ ನಾವು ನೋಡ್ತೇವೆ, ಖಡ್ಗಾಯಿ, ನಾಳೆ ಪುಟ್ಟಿಕಾಯಿ ಆಗ್ತದೆ. ಯಾರು ಮಾಡ್ತಾರ? ಕೆಟ್ಟ ಕಹಿ ಬಾಯಿಯೊಳಗಿಟ್ರ ಇನ್ನೊಮ್ಮೆ ಮುಟ್ಟಬಾರದು. ಹಂಗೆ ಅವಾಗ ಅದ ಹೇಳ್ತದ, ಇನ್ನೊಂದು 4 ದಿವಸ ಬಿಟ್ಟು ಬಾ. ಬಳ್ಳ್ಯಾಗ ಅದೇ ಹಸರ ಹಳದಿ ಆಗ್ತದ, ಅದೇ ಕಹಿ ಸವಿ ಆಗ್ತದೆ. ಪುಟ್ಟಿಕಾಯಿ ತಿಂದು ನೋಡ್ಬೇಕು. ನಿಮ್ಮ ಯಾವ ಹಣ್ಣುಗಳದರ ಮುಂದೆ ಹೇಳಿ? ಎಲ್ಲೆಲ್ಲಿವ ಹಣ್ಣು ತರಿಸ್ತಿರಲ್ಲ, ಅದರ ಮುಂದೆ ಇನ್ಯಾವ ಹಣ್ಣ? ಈ ಕರ್ನಾಟಕದಲ್ಲಿ ಅತ್ಯಂತ ಮಧುರವಾದ ಏನಾದರೂ ಫಲ ಇದ್ರೆ ಅದು. ಮತ್ತೆ ಹೆಂಗಾಗ್ತದೆ? ಬಸವಣ್ಣನ ಗಮನಕ್ಕೆ ಬಂತು, ಅದು ಕಹಿ ಸವಿಯಾಗ್ತದೆ. ದೇವನೇ, ಇದನ್ನು ನೋಡಿದರೆ, ಕಹಿ ಇರೋದು ಸವಿ ಆಗೋದನ್ನು ನೋಡಿದರೆ ಬಸವಣ್ಣವ್ರಂತಾರ, ಇದು ದೇವನ ಮಹಾತ್ಮ್ಯನ ನೋಡಕತ್ತೀನಿ ಅಂತ.
ಇನ್ನು ಯಾವಾಗ ದರ್ಶನ ಆಗೋದು ಯಾವಾಗ? ಇಷ್ಟೆಲ್ಲ ನೋಡಿದರೂ ಸಹಿತ ಏನೂ ಅನಿಸದೇ ಇದ್ದರೆ ಇನ್ನು ದೇವರ ದರ್ಶನ ಆಗೋದು ಯಾವಾಗ? ನಾವು ಅನ್ನೋದಲ್ಲ, ದೇವರೇ ಭೇಟಿ ಆಗುವೊಮ್ಮೆ, ನಿನ್ನ ನೋಡಬೇಕು ಒಮ್ಮೆ. ಅವ ಅಂತಾನೆ ಇಟ್ಟು ಯಾವುದೂ ನೋಡೇ ಇಲ್ಲ, ಇನ್ನೇನು ನೋಡೋದದ? ನಾನು ಎಷ್ಟು ಅದ್ಭುತವಾಗಿ ಈ ಜಗತ್ತಿನಲ್ಲಿ ಕಾಣಬೇಕು ಮನುಷ್ಯಾಗಂತ ಎಷ್ಟು ಮಾಡದೆ ಒಬ್ಬ ಮನುಷ್ಯ ನೋಡಲಿ. ಮತ್ತೆ ಹೆಂಗೆ ಬರಬೇಕು? ದೇವ ಕಾಣೋದು ಹೆಂಗೆ ಕಾಣಬೇಕು ಹೇಳಿ? ನಮ್ಮ ದೃಷ್ಟಿಯೊಳಗೆ ಹಿಂಗೆ ದೇವರು ಬರಬೇಕು. ಹೆಂಗೆ? 4 ಕೈ, ಒಂದೊಂದು ಕೈಯಾಗ ಒಂದು ಕತ್ತಿ, ಬಿಲ್ಲ, ಬಂದೂಕ ಹಿಡ್ಕೊಂಡು ಹಿಂಗೆ ಇಳಿಬೇಕು ಭೂಮಂಡಲಕ್ಕೆ. ಇಲ್ಲೇನು ಇದು ನಮ್ಮ ಕಲ್ಪನಾ? ಅವ ಅಂತಾನೆ, ಅಕಸ್ಮಾತ್ ಈ ರೂಪದಾಗ ನಿನ್ನ ಎದುರಿಗೆ ಇಳಿದ್ರೆ ನಿನ್ನ ಗತಿ ಏನು? ಚಲೋ ಒಂದು ಹಣ್ಣಾಗಿ ಬರ್ಬೇಕಂತ ನಿನ್ನ ತಿಲ್ಲಿ ಅಂತ ಬಂದ್ರೆ ಬರೇ ಹಣ್ಣಂತಂದೆ, ಅದು ನನ್ನ ರೂಪವಾಗಿತ್ತು ಅಲ್ಲವೇ? ಎಲ್ಲಿ ಹುಡುಕಾಡ್ತೀಯ? ಇನ್ಯಾವಾಗ ನೋಡೋ? ಕಣ್ಣಿನಿಂದಲೇ ನೋಡಬೇಕಾದ್ರೆ ಇದೇ ರೀತಿ ನೋಡಬೇಕು. ಅವೇನು ಒಂದು ವಸ್ತುವೇನು? ಒಬ್ಬ ವ್ಯಕ್ತಿ ಏನು? ಒಂದ ಶರೀರದ ರೂಪ ಏನು? ಇಡೀ ವಿಶ್ವ 1000 ಲಕ್ಷ ಕೋಟಿ ಕೋಟಿ ಆಕಾರಗಳು, ಅವೆಲ್ಲ ದೇವನ ಮಹಾತ್ಮ್ಯ. ಈ ದೃಷ್ಟಿಯಿಂದ ಭಕ್ತನೊಬ್ಬ ನೋಡ್ತಾನ, ಆತ ಸದಾ ತೃಪ್ತನಾಗಿರ್ತಾನ. ಇಲ್ಲೇನು? ಅದಕ್ಕೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನ ಆಗುವುದು, ವಿಷ ಅಮೃತ. ಎಂಥ ಅದ್ಭುತ ಮಾತು ಇದು! ಅವರು ಋಷಿಗಳು ನೋಡಬೇಕು. ಏಕೋ ದೇವ ಸರ್ವಭೂತೇಷು ಗೂಢ, ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅವಾಗ ನೋಡ್ಬೇಕು. ಒಬ್ಬ ಋಷಿ ಭಾರತ ದೇಶದಲ್ಲಿ ಕೂತ್ಕೊಂಡು ಎಲ್ಲಿ ದೇವರಿಲ್ಲ ಅಂತ ಪ್ರಶ್ನೆ. ಇರೋದೇ ಒಂದು ಈ ವಿಶ್ವದಲ್ಲಿ, ಏನು ದೇವರು ಸತ್ಯ ವಸ್ತು ಒಂದೇ ಇರೋದು. ಏನಾದರೂ ತೋರ್ತಿದ್ರೆ ಅದೇ ಅಲ್ಲೇನು ಅಂದ. ಅವಂದೆಂಥ ದೃಷ್ಟಿಕೋನ ಇರಬೇಡ. ಹೆಂಗ ವರ್ಣಿಸಿದ್ರಲ್ಲ, ಆ ವರ್ಣನ ಕೇಳಿದ್ರೆ ಆ ಭಕ್ತನ ದರ್ಶನದ ವೈಭವನು. ಹಿಂಗ ಬಾಳಿ ಬದುಕಿ ಹೋದಂಥ ಭಕ್ತರು, ಇದು ಮೊದಲನೇ ಗುಂಪ. ಇವರು ಏನು ಮಾಡ್ತಾರೆ? ಇವರು ವೈವಿಧ್ಯತೆಯಲ್ಲಿ ದೇವನ ವೈಭವವನ್ನು ಕಾಣ್ತಾ ಇರ್ತಾರ. ಹಿಂಗೆ ಕೆಲವು ಭಕ್ತರು ಜಗತ್ತಿನಾಗ ಆಗಿ ಹೋಗ್ಯಾರ. ಎಂಥವ್ರು ಬಹಳ ದೊಡ್ಡ ವ್ಯಕ್ತಿಗಳಿವರು. ಸೂರದಾಸ ಅಂತಿದ್ದ, ನಿಮಗೆ ಕೇಳಿರ್ಬೇಕು. ಉತ್ತರ ಭಾರತದಲ್ಲಿ ಕಣ್ಣಿರಲಿಲ್ಲ. ಆದರೆ ಕಾವ್ಯ ರಚನಾ ಮಾಡಿ ಎಷ್ಟು ವರ್ಷ ಬದುಕಿದ? ಅಷ್ಟು ವರ್ಷ ಬರೀ ಆ ಭಗವಂತನನ್ನು ವರ್ಣಿಸ್ತಾ ಹೋದದ. ಏನು ವರ್ಣನೆಗಳು! ಏನು ಕೃಷ್ಣನ ಬಾಲ ಲೀಲಾ ವರ್ಣನೆಗಳನ್ನು. ಯಾವುದೋ ರೂಪದಾಗಿರಲಿ, ಅದು ದೇವನ ಮಹಾತ್ಮ್ಯ ಅಂತ ಭಾವಿಸಿದ. ಹೆಂಗ ವರ್ಣಿಸ್ತಾನ ಇಡೀ ಬದುಕಿನ ಕೊನೆ ಕ್ಷಣದವರೆಗೆ. ಒಮ್ಮೊಮ್ಮೆ ಹಿಂಗೆ ಹೇಳ್ತಾನ, ದೇವನೇ ನೀನು ಕಣ್ಣು ಕೊಟ್ಟರೂ ನನಗೆ ಕಣ್ಣು ಬೇಡ, ಯಾಕೆ ನನ್ನ ಅಂತಶ್ಚಕ್ಷು ತೆರೆದು ಬಿಟ್ಟದ. ನನಗೆ ಎಂಥ ವೈಭವ ಕಾಣಿಸ್ತದೆ, ನನಗೆ ಕಾಣೋದೇ ನೀನೇ ಅಂತರಂಗದಲ್ಲಿ. ಬಾಲಕನಾದರೆ ಬಾಲಕೃಷ್ಣ, ದೊಡ್ಡವನಾದರೆ ಭಗವದ್ಗೀತಾ ಕೃಷ್ಣ ಉಪದೇಶಕ.
ಎಲ್ಲ ರೂಪ ನಿನ್ನದು ಭಗವಂತನೇ. ಹಿಂಗ ಸೂರದಾಸ್ ಇಡೀ ಜೀವನೆಲ್ಲ ಹಾಡ್ಕೋತ ಕಳೆದ. ಏನಿದು ಮಹಾತ್ಮ್ಯ, ದೇವನ ಮಹಾತ್ಮ್ಯ, ಗುಣ ಮಹಾತ್ಮ್ಯ, ಆಸಕ್ತಿ ರೂಪ ಭಕ್ತಿ. ಇದು 11ರಲ್ಲಿ ಒಂದಿದು ಮೊದಲನೇದ್ದು. ಆ ಬಳಿಕ ಎರಡನೇದ್ದು ರೂಪಾಸಕ್ತಿ. ಇದು ಎರಡನೇ ಥರದ ಭಕ್ತಿ. ಇದು ಹಿಂಗೆ ಕೆಲವರು ಭಕ್ತರು ಬದುಕ್ತಾರೆ. ಅವ್ರು ಹೆಂಗೆ ಬದುಕ್ತಾರಂದ್ರೆ ರೂಪಾಸಕ್ತಿ. ಎಲ್ಲೆಲ್ಲಿ ಸೌಂದರ್ಯ ಅದ ಅಲ್ಲಿ ಅವರಿಗೆ ದೇವ ಕಾಣಿಸ್ತಾರೆ. ಇದು ಎರಡನೇದ್ದು. ಎಲ್ಲಿ ಸುಂದರದ ಕೆಟ್ಟದ್ದು ಬಿಟ್ಟು ಸುಮ್ಮನೆ ಹೂವದಾವ, ಹೂವಿನ ಸೌಂದರ್ಯವೇ ದೇವನ ಸೌಂದರ್ಯ ರೂಪ. ಎಲ್ಲೇ ಕಾಣಲಿ ಅದು, ಒಂದು ಪಕ್ಷಿಯಲ್ಲಿ ಸೌಂದರ್ಯ ಕಂಡ್ರೆ ಅದೇ ದೇವನ ರೂಪ, ಸೌಂದರ್ಯ ಅಷ್ಟೇ. ಹೆಂಗೆ ಒಬ್ಬ ಭಕ್ತ ಬದುಕ್ತಾನ. ಮತ್ತು ಎಲ್ಲ ಭಕ್ತರು ಅಷ್ಟೇ. ಆದರೆ ಒಬ್ಬೊಬ್ಬರ ಬದುಕಿನ ರೀತಿ ಬೇರೆ ಅಷ್ಟೇ. ಆತನಿಗೆ ಆ ಮೂರ್ತಿ ಅಂದ್ರೆ ಅಷ್ಟು ಪ್ರಿಯ, ಹಾಗ ಪ್ರಿಯ. ಇಲ್ಲೇನು ಮೀರಾಬಾಯಿಯ ಕೈಯೊಳಗೆ ಒಂದು ಗೊಂಬಿ ಕೊಟ್ರು, ಕೃಷ್ಣನ ಒಂದು ಸಣ್ಣ ಮೂರ್ತಿ ಕೊಟ್ರು. ಆ ಮೂರ್ತಿ ಕಣ್ಣು ತುಂಬಿತು ರೂಪ, ಕೃಷ್ಣ ರೂಪ ಕಣ್ಣು ತುಂಬಿತು, ಕೃಷ್ಣ ರೂಪ ಮನಸ್ಸನ್ನು ತುಂಬಿತು. ಆಕೆ ಕೃಷ್ಣನನ್ನು ಬಿಟ್ಟು ಬೇರೆ ಏನು, ಕೃಷ್ಣ ಅಂದರೆ ಆ ರೂಪ, ಅದೊಂದೇನು ಮೂರ್ತಿ ಇತ್ತೋ ಅದರಲ್ಲಿ ದೇವನನ್ನ ಕಂಡ್ಲು. ಬರೀ ಆಕಾರ, ಒಂದು ಸುಂದರ ರೂಪ. ಏನ ಬಾಲತನದಲ್ಲಿ ಶುರುವಾಯಿತೋ ಕೊನೆ ಕ್ಷಣದವರೆಗೆ ಅದೇ ಮೂರ್ತಿ ಕಣ್ಣಲ್ಲಿ ತುಂಬಿಕೊಂಡಿತ್ತು ಮೀರಾವ. ಇದು ರೂಪಭಕ್ತಿ ಅಂತಾರೆ. ಇದಕ್ಕೆ ರೂಪಾಸಕ್ತಿ ಭಕ್ತಿ. ಇದು ಎರಡನೇದ್ದು. ಹಿಂಗೆ ಕೆಲವು ಜನ ಬರೀ ರೂಪದಲ್ಲಿ ದೇವನನ್ನು ಭಾವಿಸ್ತಾ ಹೋಗ್ತಾರೆ, ದೇವನನ್ನು ಆರಾಧಿಸ್ತಾ ಇರ್ತಾರೆ. ಅವ್ರಿಗೆ ಅದು ದೇವರು. ಸುಂದರ ಇರಬೇಕು ಯಾವಾಗ. ಎಲ್ಲಿ ಸೌಂದರ್ಯ ಅದ, ಅದು ಬೆಳಗಿನ ಬೆಳಕೇ ಇರಬಹುದು ಅಥವಾ ಬೀಳುವ ಮಳೆನೇ ಇರಬಹುದು. ಎಲ್ಲಿ ಸೌಂದರ್ಯ ಕಂಡತೋ ಅಲ್ಲಿ ಆತ ಕುಣಿತಾ ಹೊರಟು. ಒಬ್ಬ ಋಷಿ ಸುಮ್ಮನೆ ಹೀಗೆ ಬೆಳಗಿನ ವೇಳೆ ಒಂದು ಮೇಘ ಬರ್ತದೆ, ನೋಡ್ತಾನೆ. ಆ ಮೇಘ ಹರುತ್ತದೆ, ಸೂರ್ಯ ಒಂದು ಕಡೆ, ಮೇಘ ಎದುರಿಗೆ. ಆ ವಾತಾವರಣದಲ್ಲಿ ತಂಪ ಹರುತ್ತದೆ, ಕಣಗಳು, ನೀರಿನ ಕಣಗಳು ಹರವಿಕೊಂಡಿರ್ತಾವ. ಆವಾಗ ಕಾಮನ ಬಿಲ್ಲು ಮೂಡ್ತದೆ. ಯಾವಾಗ ಅದು ಬಿಲ್ಲು ನೋಡ್ದ, ಕಾಮನ ಬಿಲ್ಲು ಅದ್ಭುತವಾಗಿ ಹಿನ್ನೆಲೆ ಕಪ್ಪ, ಬೆಳಕ ಮ್ಯಾಲ ಬಿದ್ದದೆ, ಸುಂದರವಾದ ಕಾಮನ ಬಿಲ್ಲು ಕಂಡದ. ಅವನಿಗೆ ಹೆಂಗಾಯಿತು ಅಂದರೆ ದೇವ ಕಂಡ, ಕುಣದ, ಹಾಡಿದ. ಎಷ್ಟು ಮಸ್ತ್. ಬರೇ ರೂಪ ಎಲ್ಲಿಲ್ಲ ಹೇಳಿ. ಇಂಥ ಕೆಲ ಜನ ಭಕ್ತರಾಗಿ ಹೋದರೂ ಅವರಿಗೆ ರೂಪ ಬಹಳ ಮಹತ್ವದ್ದು.